Audio Jungle. ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋ ಮಾಡುವ ಅವಶ್ಯಕತೆ ಏನಪ್ಪ ಅಂತಂದರೆ, ನಮ್ಮ ಇಂಡಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ನಂದು ಒಂದು ಮನವಿ ಏನಪ್ಪ ಅಂತಂದ್ರೆ, ಈಗ ಸಾಮಾನ್ಯ ಜನ ಏನು ನಮ್ಮ ಇಂಡಿ ತಾಲೂಕಿನ ಅನೇಕ ಜನ ಈ ಪಿಂಚಣಿ ಪಡಿತಾರಲ್ಲ ಸರ್ಕಾರದಿಂದ, ಮಾಸಿಕವಾಗಿ ಪಿಂಚಣಿ ಪಡಿತಾರಲ್ಲ, ಅಂಗವಿಕಲರು, ವಿಧವಾ ವೇತನ, ಆಮೇಲೆ ಸಂಧ್ಯಾ ಸುರಕ್ಷಾ, ಈ ಥರ ಏನು ಪಿಂಚಣಿ ಪಡಿತಾರಲ್ಲ, ಅವ್ರಿಗೆ ಒಂದು ಏನು ತೊಂದರೆ ಆಗ್ತಾ ಇದೆಯಪ್ಪ ಅಂತಂದ್ರೆ, ಈ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರಕ್ಕೆ ಅವರು ಅರ್ಜಿ ಸಲ್ಲಿಸಿದಾಗ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಅವರಿಗೆ ಸಾಮಾನ್ಯವಾಗಿ 40,000 ರಿಂದ 45,000 ರೂಪಾಯಿ ಆದಾಯವನ್ನು ಹಚ್ತಾ ಇದ್ದಾರೆ. ಅದರಿಂದ ಅವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಶಾಲಾ ಮಕ್ಕಳಿಗೂ ಸಹಿತ 40,000 ರಿಂದ 45,000 ರೂಪಾಯಿ ಇನ್ಕಮ್ ಹಚ್ಚಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಅವ್ರಿಗೆ ಸರ್ಕಾರದ ಫಲಾನುಭವಿ ಹೇಗೆ ಆಗ್ತಾರೆ? ಅದಕ್ಕಾಗಿ ಅವ್ರ ಹಿನ್ನೆಲೆ ಏನಿದೆ, ನೀವು ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೀವು ತನಿಖೆ ಮಾಡಿ ಅವರಿಗೆ ಆದಾಯವನ್ನು ಕೊಡಿ. ಈಗ ಯಾವುದೇ ತನಿಖೆ ಮಾಡದೇ ನೀವು ನೇರವಾಗಿ 40,000 ರಿಂದ 45,000 ರೂಪಾಯಿ ಅವರಿಗೆ ಆದಾಯ ಕೊಟ್ಟರೆ ಅವರು ಎಲಿಜಿಬಲ್ ಆಗೋದಿಲ್ಲ. ಆ ಅಪ್ಲಿಕೇಶನ್ನೇ ಅದು ಹಿಡಿಯೋದೇ ಇಲ್ಲ. ಅದಕ್ಕಾಗಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ನನ್ನೊಂದು ವಿಶೇಷ ಮನವಿಯಪ್ಪ ಅಂತಂದ್ರೆ, ದಯಮಾಡಿ ನೀವು ಯಾರಿಗೂ ತೊಂದರೆ ಕೊಡದೇನೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಅಂಥವ್ರಿಗೆ ನೀವು ಹಾಕಿರಿ. ಅವ್ರ ಹಿಂದೆ ಆಸ್ತಿ ಇದ್ರೆ, 4-5 ಎಕರೆ ಜಮೀನು ಇದ್ರೆ, ನೀರಾವರಿ ಇದ್ರೆ ಅವ್ರಿಗೆ ನೀವು ಆದಾಯವನ್ನು ಜಾಸ್ತಿ ಹಚ್ಚಿಕೊಡ್ರಿ. ಈಗ ಗರಿಷ್ಠ 30,000ಕ್ಕಿಂತ ಜಾಸ್ತಿ ಇನ್ಕಮ್ ಆದ್ರೆ ಅವರು ಅರ್ಹರೇ ಅಲ್ಲ, ಈ ಪಿಂಚಣಿ ಪಡೆಯೋಕೆ ಅರ್ಹರೇ ಅಲ್ಲ. ಅದಕ್ಕೆ ಅವ್ರ ಆಸ್ತಿನೇ ಇಲ್ಲ ಅಂಥವ್ರಿಗೆ ನೀವು 40,000 ರಿಂದ 45,000 ರೂಪಾಯಿ ಆದಾಯವನ್ನು ಹಚ್ಕೊಡ್ತಾಯಿದ್ದೀರಿ. ಅದಕ್ಕೆ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಆಮೇಲೆ ಅವರು ತಿದ್ದುಪಡಿ ಮಾಡಬೇಕಾದ್ರೆ ಸುಮಾರು 18 ಸಲ ಎಡ್ತಾಕಬೇಕು ತಹಶೀಲ್ದಾರ್ ಆಫೀಸ್ಗೆ, ಆಮೇಲೆ ತಲಾಟಿ ಹತ್ರ ಎಷ್ಟು ಸಲ ಎಡ್ತಾಕಬೇಕು ಅವರು. ಪಾಪ ನನ್ನ ಹತ್ರ ಒಂದು ಸುಮಾರು 10-12 ಜನ ಬಂದಿದ್ದಾರೆ. ದಯಮಾಡಿ ನೋಡಿರಿ, ನಮ್ಮ ಕೆಲಸ ಆಗ್ತಾಯಿಲ್ಲ, ದಯಮಾಡಿ ನಮ್ಗೆ ಈ ಕೆಲಸ ಮಾಡಿಸ್ಕೊಡ್ರಿ. ಅವ್ರಿಗೆ ಯಾವುದೇ ಆಸ್ತಿ ಇಲ್ಲ, ಯಾವುದೇ ಹಿನ್ನೆಲೆ ಇಲ್ಲ, ಅವು ಫುಟ್ಪಾತ್ ಮ್ಯಾಗ ಬೀಳಂಥವ್ರು ಅದಾವ್ರು. ಅಂಥವ್ರಿಗೆ ನೀವು 40,000 ರಿಂದ 45,000 ರೂಪಾಯಿ ಆದಾಯವನ್ನು ಹಚ್ಚಿಕೊಟ್ರೆ ಅವ್ರು ಸರ್ಕಾರದ ಸೌಲಭ್ಯ ಯಾವ ರೀತಿ ಪಡಿಬೇಕು? ಅದಕ್ಕೆ ದಯಮಾಡಿ ಇನ್ನೊಂದು ಸಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರ ಹಿನ್ನೆಲೆ ನೀವು ಚೌಕಶಿ ಮಾಡಿರಿ, ಸ್ಥಾನಿಕವಾಗಿ ಚೌಕಶಿ ಮಾಡಿರಿ. ಅವ್ರ ಆಸ್ತಿ ಇದೇನೋ ಇಲ್ಲೋ. ಆಸ್ತಿ ಜಾಸ್ತಿ ಇದ್ದವ್ರಿಗೆ ಆದಾಯ ಜಾಸ್ತಿ ಹಚ್ಚಿರಿ. ಆಸ್ತಿ ಇಲ್ಲದೆ ಇರೋರಿಗೆ ಹಿನ್ನೆಲೆ ಅವರಲ್ಲಿ ಯಾರು ಮಕ್ಕಳು ನೋಡೋಂಗಿಲ್ಲ ಅಂಥವ್ರಿಗೂ ಸಹಿತ ನೀವು 40,000 ರಿಂದ 45,000 ರೂಪಾಯಿ ಆದಾಯವನ್ನು ಕೊಡ್ತೀರಿ ಅಂತಂದ್ರೆ ಪಾಪ ಅವ್ರು ಏನು ಮಾಡಬೇಕು? ಅದಕ್ಕಾಗಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಶಾಲಾ ಮಕ್ಕಳಿಗೂ ಸಹಿತ ನೀವು 40,000 ರಿಂದ 45,000 ರೂಪಾಯಿ, ಈಗ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಪಡಿಬೇಕಾದ್ರೆ 30,000ಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ಅವರು ಅರ್ಹರೇ ಆಗೋದಿಲ್ಲ. ಅದಕ್ಕಾಗಿ ದಯಮಾಡಿ ನೀವು 30,000ಕ್ಕಿಂತ ಕಡಿಮೆ ಆದಾಯವನ್ನು ಕೊಡ್ತಾ ಬರ್ರಿ. ನೀವು ನಾ ಈ ಥರ ಹೇಳ್ತೀನಿ ಅಂದ್ರೆ ಇಲ್ಲಿಗಲ್ ಮಾಡಿರಿ ಅಂತಲ್ಲ, ಅವ್ರ ಹಿನ್ನೆಲೆ ನೋಡಿರಿ, ಅವ್ರ ಆರ್ಥಿಕ ಪರಿಸ್ಥಿತಿ ನೋಡಿ ಆದಾಯವನ್ನು ಕೊಡ್ರಿ. ದಯಮಾಡಿ ಈ ಥರ ಮಾಡಬೇಡ್ರಿ, ಸಮಸ್ಯೆಯನ್ನು ಮಾಡ್ಕೋಬೇಡ್ರಿ. ಯಾಕಂದ್ರೆ ಜನ ಒಂದು ಸಲ ನೋಡ್ತಾರೆ, 2 ಸಲ ನೋಡ್ತಾರೆ. ಈಗ ನನ್ನ ಹತ್ರ ಬಂದವರು ನನ್ನನ್ನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ನೀವು ಇದನ್ನು ಅರಿತುಕೊಂಡು ಮುಂದೆ ಯಾರಿಗೆ, ರೈತರಿಗೆ, ಇನ್ನೊಬ್ರಿಗೆ ಯಾರಿಗೂ ಅನುಕೂಲ ಆಗೋ ಥರ ಮಾಡಿರಿ. ನೀವು ಬೇಕತ್ಲೆ ಉದ್ದೇಶಪೂರ್ವಕವಾಗಿ ಮಾಡ್ದಂಗೆ ಆಗುತ್ತೆ ಇದು. ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಜಾಸ್ತಿ ಕೊಡ್ರಿ ಇನ್ಕಮ್, ನಾವು ಅದು ಹೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ದುಡ್ಕೊಂಡು ತಿನ್ನೋಕ್ಕಿಂತ ಆತತ್ತದಾರ ಅವರು ಫುಟ್ಪಾತ್ ಮ್ಯಾಗ ಬಿದ್ದು ಜೀವನ ಸಾಗಿಸುವಂಥವ್ರಿಗೆ 45,000 ರೂಪಾಯಿ ಆದಾಯವನ್ನು ಹಚ್ಚಿಕೊಟ್ರೆ ಅವ್ರ ಪರಿಸ್ಥಿತಿ ಏನಾಗಬಾರ್ದು? ಅವರು ಎಷ್ಟು ಸಲ ತಹಶೀಲ್ದಾರ್ ಆಫೀಸ್ಗೆ ಎಡ್ತಾಕಬೇಕು? ಇದು ಅರ್ಥ ಮಾಡ್ಕೊಳ್ರಿ. ಇಲ್ಲಾಂದ್ರೆ ನಾಳೆ ನಿಮ್ಮದು ಪರಿಸ್ಥಿತಿ ಗಂಭೀರ ಆಗ್ತದೆ. ನಾನು ಒಂದು ಇದರಲ್ಲಿಂದ ಹೇಳ್ತಾ ಇದ್ದೀನಿ, ನೀವು ಚಾಲೆಂಜರ್ ಅನ್ಕೋರಿ.
ಮತ್ತು ಏನಾರು ತಿಳ್ಕೊಳ್ರಿ. ದಯಮಾಡಿ ಈ ಥರ ಮಾಡಬೇಡ್ರಿ ಅಂಥೇಳಿ ನಂದೊಂದು ಮನವಿ ಅದ. ಮತ್ತು ಇಷ್ಟು ಮೀರಿ ನೀವು ಮಾಡಿದ್ರಿ ಅಂದ್ರೆ ಅದರದ್ದು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಜನರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಾನು ಇದು ಮಾಡುತ್ತಿರುವ ವಿಡಿಯೋ ನಿಮ್ಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ವಿಡಿಯೋವನ್ನು ಎಲ್ಲರಿಗೂ ತಲುಪುವವರೆಗೆ ಶೇರ್ ಮಾಡಬೇಕಾಗಿ ನನ್ನ ವಿನಂತಿ. ನಮಸ್ಕಾರ.